ಹಲೋ ಎಲ್ರಿಗೂ, ಮತ್ತೊಂದು ಈಸಿಯಾದಂಥ ಲಂಚ್ ಬಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಈರುಳ್ಳಿ ಇದಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸಿಂಪಲ್ ಆದಂಥ ಲಂಚ್ ಬಾಕ್ಸ್ ರೆಸಿಪಿಗೆ ಯಾವುದೇ ರೀತಿಯಂಥ ಮಸಾಲೆನ ನಾವು ರುಬ್ಕೊಳ್ಳೋಷ್ಟಿರೋದಿಲ್ಲ. ಈಸಿಯಾಗಿ ಮಾಡ್ಬೋದು, ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈಗ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊನ ಆ್ಯಡ್ ಮಾಡಬೇಕು. ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಟೊಮೆಟೊ ಫ್ರೈ ಆದಮೇಲೆ ಇಲ್ಲಿ ನಾನು 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ರೈಸ್ ಆ್ಯಡ್ ಮಾಡಬೇಕು. ಇದಕ್ಕೆ 4 ಗ್ಲಾಸಷ್ಟು ನೀರು ಆಲ್ರೆಡಿ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿಸಿ ನೀರನ್ನ ಹಾಕಿ 2 ವಿಷಲ್ ಕೂಗಿಸ್ಕೊಂಡ್ರೆ ನಿಮಗೆ ಸಿಂಪಲ್ ಆದಂಥ ಟೇಸ್ಟಿಯಾದಂಥ ರೈಸ್ ಬಾತ್ ರೆಡಿ ಆಗುತ್ತೆ. ಇದಕ್ಕೆ ನೀವು ಯಾವುದೇ ಥರದ ಚಟ್ನಿ ಆದರೂ ಇದ್ರ ಜೊತೆಯಲ್ಲಿ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ನೋಡಿ, ರೈಸ್ ಬಾತ್ ರೆಡಿಯಾಗಿದೆ. ಸೊ ಈ ಥರ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.